ವರ್ಗಾವಣೆಯಾಗಿರುವ ಮುಖ್ಯ ಶಿಕ್ಷಕ ಬೇಕು ಬೇಕು ಅಂತ ಪ್ರತಿಭಟನೆ ನಡೆಸಲಾಗ್ತಿದೆ. ಮುಖ್ಯ ಶಿಕ್ಷಕ ಬೈರೇಗೌಡ ಶಾಲೆಯಲ್ಲೇ ಉಳಿದುಕೊಳ್ಳಬೇಕು ಅಂತ ಆಗ್ರಹಿಸಿ 400ಕ್ಕೂ ಹೆಚ್ಚು ಮಕ್ಕಳು ಹಾಗೂ ನೂರಾರು ಜನ ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ನಮಗೆ ಟಿಸಿ ಕೊಡಿ ಅಂತ ಮಕ್ಕಳು ಹಾಗೂ ಪೋಷಕರು ಪಟ್ಟು ಹಿಡಿದಿದ್ದಾರೆ. ಇಲ್ಲಿಯೇ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ನಮಗೆ ಟಿಸಿ ಕೊಡಿ ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತ್ಯಾಗರಾಜ ಬಡಾವಣೆಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದ್ದು, ಶಾಲೆಯ ಕೊಠಡಿಗಳಿಗೆ ತೆರಳದೆ ಆವರಣದಲ್ಲೇ ಮಕ್ಕಳು ಪ್ರತಿಭಟನೆ ಕೈಗೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕ ಬೈರೇಗೌಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅತಿಥಿ ಶಿಕ್ಷಕರಿಗೆ ಸಂಬಳದಲ್ಲಿ ಮೋಸ ಮಾಡಿದ್ದಾರೆ ಅಂತ ಶಿಕ್ಷಕ ಬೈರೇಗೌಡ ಇವರು ಆರೋಪವನ್ನು ಎದುರಿಸ್ತಾ ಇದ್ದು, ಇದಕ್ಕೆ ಬೇಸರಗೊಂಡು ತಾವೇ ಬೇರೆ ಶಾಲೆಗೆ ವರ್ಗಾವಣೆಯನ್ನು ಕೂಡ ಮುಖ್ಯ ಶಿಕ್ಷಕ ಬೈರೇಗೌಡ ಮಾಡಿಸಿಕೊಂಡಿದ್ದಾರೆ. ಇನ್ನು ಕೆಲ ಖಾಸಗಿ ಶಾಲೆಗಳ ಕುತಂತ್ರದಿಂದ ಶಿಕ್ಷಕ ಬೈರೇಗೌಡ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿದ್ದು, ಅವರು ಯಾವುದೇ ತಪ್ಪು ಮಾಡಿಲ್ಲ, ವಾಪಸ್ ಬರಬೇಕು ಅಂತ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ತಾಲೂಕಿನಲ್ಲಿ ಪ್ರತಿಷ್ಠಿತ ಖಾಸಗಿ ಶಾಲೆಗಳಿದ್ರೂ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಾ ಇದೆ. ದಾಖಲಾತಿ ಹೆಚ್ಚುತ್ತಾ ಇದ್ದು, ಕೆಲವು ಖಾಸಗಿ ಶಾಲೆಗಳ ಷಡ್ಯಂತ್ರದಿಂದ ಇದೀಗ ಶಿಕ್ಷಕರ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ನಮ್ಮ ಶಿಕ್ಷಕರು ನಮ್ಮ ಶಾಲೆಯಲ್ಲೇ ಉಳಿಬೇಕು ಅಂತ ಹೇಳಿ ಮಕ್ಕಳು ಹಾಗೂ ಪೋಷಕರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಏನಿವತ್ತು ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಮಾದರಿ ಶಾಲೆ ಆಗಿರ್ತಕ್ಕಂಥ ಶಾಲೆಯಲ್ಲಿ ಇವತ್ತು ನಾನು ಒಬ್ಬ 2015ರಲ್ಲಿ SDMC ಅಧ್ಯಕ್ಷನಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ತದನಂತರ ಬಂದಿರತಕ್ಕಂಥ ಬೈರೇಗೌಡ ಸರ್ ಅವರು ಈ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ನಮ್ಮ ಬಡ ಮಕ್ಕಳನ್ನು ಇಲ್ಲಿ ಸೇರಿಸಿ, ಯಾರ್ಯಾರು ಇವತ್ತು ಪೋಷಕರಾಗಿದ್ದಾರೆ ಎಲ್ಲ ಕೂಲಿ ನಾಲಿ ಮಾಡ್ತಕ್ಕಂಥ ಬಡ ಮಕ್ಕಳನ್ನ ಪೋಷಕರು ಇವತ್ತು ಇಲ್ಲಿ ಬಂದು ಸೇರಿಸಿದಾದ್ಮೇಲೆ ಒಂದು 490 ಮಕ್ಕಳಿರ್ತಕ್ಕಂಥ ಶಾಲೆಯಲ್ಲಿ ಬೈರೇಗೌಡ ಸರ್ ಅವರು ಸುಮಾರು 2015ರಿಂದ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ನಮಗೆ ಪೋಷಕರಾಗಿ ತೊಂದರೆ ಕೊಡಿದಿರ ನಮ್ಮ ಮಕ್ಕಳನ್ನು ಇವತ್ತು ಒಂದು ಅತ್ಯುನ್ನತ ಮಟ್ಟದಲ್ಲಿ ತಗೊಂಡೋಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರಲ್ಲಿ ಅವರು ಸುಮಾರು ಒಂದು ಎಫರ್ಟ್ಸ್ ಹಾಕಿ ನಮ್ಗೆ ಬೇಕಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಭವಿಷ್ಯತ್ತನ್ನು ನೀಡಿರ್ತಕ್ಕಂಥ ಬೈರೇಗೌಡ ಸರ್ ಅವರನ್ನು ಏಕಾಏಕಿ ರಾಜಕೀಯ ಷಡ್ಯಂತರ ಪಿತೂರಿಯಿಂದ ಇವತ್ತು ಏಕಾಏಕಿ ರಾತ್ರೋರಾತ್ರಿ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು, ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಪೋಷಕರಾಗಿ ಒಬ್ಬ ಮಾಜಿ SDMC ಅಧ್ಯಕ್ಷನಾಗಿ ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತಾ ಇದ್ದೀವಿ. ಕೂಡಲೇ ಬೈರೇಗೌಡ ಸಾರನ್ನು ಈ ಶಾಲೆಗೆ ಪರಿಗಣಿಸಬೇಕು, ಇದೇ ಶಾಲೆಯಲ್ಲೇ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಪೋಷಕರ ವತಿಯಿಂದ ನಾವೆಲ್ಲರೂ ಕೂಡ ಒಕ್ಕೊಲರಿಂದ ನಾವೆಲ್ಲ ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರಲೇ ಕೂಡಲೇ ಈ ಆದೇಶವನ್ನು ಹಿಂಪಡೆದುಕೊಂಡು ಅವ್ರಿಗೆ ಇಲ್ಲೇ ಶಾಲೆಯಲ್ಲೇ ಮುಂದುವರಿಸಬೇಕು ಅಂತೇಳಿ ಪೋಷಕರ ಕಡೆಯಿಂದ ಮಕ್ಕಳ ಕಡೆಯಿಂದ ಎಲ್ಲರೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದನ್ನು ಬಗೆಹರಿಸಿದ ಪಕ್ಷದಲ್ಲೇ ಸರ್ಕಾರಿ ಮಕ್ಕಳು ಎಲ್ಲರೂ ಕೂಡ ಬಡ ಮಕ್ಕಳು ಇಲ್ಲಿ ಓದ್ತಾ ಇದ್ದೀವೋ ನಾವು ಬೀದಿಗೆ ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತೀವಿ, ಗುತ್ತಿಗೆಯನ್ನು ಹಾಕ್ತೀವಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂತೇಳಿ ಇದನ್ನು ಎಚ್ಚರಿಕೆಯನ್ನಾಗಿ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ.